ನಮಸ್ಕಾರ, ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ನನ್ನ ಮದುವೆ ಆಲ್ಬಮ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಲಾಸ್ಟ್ ಟೈಮ್ ನನ್ನ 1 year ಬ್ಯಾಕ್ ಪ್ರಾಬಬ್ಲಿ ನನ್ನ ಎಂಗೇಜ್ಮೆಂಟ್ ಪಿಕ್ಚರ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ನೀವೆಲ್ಲ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕೆ. ಸೊ ಐ ಹೋಪ್ ಈ ವಿಡಿಯೋಗೂ ಅಷ್ಟೇ ಪ್ರೀತಿ ಕೊಡುತ್ತೀರಾ ಅಂತ. ಆ್ಯಂಡ್ ನನಗೆ ಇದು ತುಂಬ ರಿಕ್ವೆಸ್ಟ್ ಕೂಡ ಮಾಡಿದ್ರಿ, ನಿಮ್ಮ ಮದುವೆ ಆಲ್ಬಮ್ನ ತೋರಿಸಿ ಯಾವ ಥರ ಇದೆ ಅಂತ ನೋಡಬೇಕು ಅಂತ. ಸೊ ನನ್ನ ಮದುವೆ ಆಲ್ಬಮ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಕಾಂಟೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ಜಾಸ್ತಿ ತಡ ಮಾಡೋದು ಬೇಡ, ಬೇಗ ನಾನು ನಿಮಗೆ ನನ್ನ ಮದುವೆ ಆಲ್ಬಮ್ನ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಸೊ ಇದು ಬಂದು ಪಾರ್ಟ್ 2 ಅಂತಲೇ ಹೇಳ್ಬೋದು. ಸೊ ಇದು ನೋಡಿದ್ರೆ ನೀವು ನನ್ನ ಬಳೆ ಶಾಸ್ತ್ರ ನಡೀತಾ ಇದೆ. ಆ್ಯಂಡ್ ಇದು ಬಂದು ನನ್ನ ರಿಸೆಪ್ಷನ್ ಮುಗ್ದಿದ್ದು ರಾತ್ರಿಗೆ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ನೋಡ್ಬೋದು, ನನ್ನ ಕಸಿನ್ಸ್ ಎಲ್ಲ ಎಲ್ಲರೂ ಬಳೆ ಹಾಕ್ಕೊಂಡಿದ್ವಿ, ನನ್ನ ತಂಗೀರು, ನನ್ನ ಕಸಿನ್ಸ್ ಎಲ್ಲರೂ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನಾನು ಪ್ರತಿಯೊಂದು ಶಾಸ್ತ್ರನೂ ನಿಮಗೆ ಇನ್ನು ಮುಂದೆ ತೋರಿಸ್ತೀನಿ, ಯಾವ ಥರ ನಡೆಯುತ್ತೆ ಹೇಗೆ ಅಂತ ಎಲ್ಲ. ಸೊ ಬಳೆ ಶಾಸ್ತ್ರ ಆದಮೇಲೆ ನನಗೆ ಅರಿಶಿನ ಶಾಸ್ತ್ರ ಮಾಡಿದ್ರು. ಸೊ ಇದು ಬಂದು ತಾಯಿ ಮನೆ ಕೊನೆ ಅರಿಶಿನ, ಅಂದರೆ ಕೊನೆಯದಾಗಿ ಅರಿಶಿನ ಇಡ್ತಾರಲ್ಲ ತಾಯಿ ಮನೆದು ಅದು. ಸೊ ಫುಲ್ ನೋಡ್ಬೋದು, ಫುಲ್ ಅರಿಶಿನ ಹಾಕ್ಬಿಟ್ಟಿದೆ. ಕೊನೆಯ ಅರಿಶಿನ ಶಾಸ್ತ್ರ ಅಂತ ಚೆನ್ನಾಗಿ ಹಚ್ಬಿಟ್ಟಿದ್ರು. ಆ್ಯಂಡ್ ಅದಾದ ನಂತರ ಇಲ್ಲಿ ಇದು ನೋಡಿದ್ರೆ ಭತ್ತ ಕುಟ್ಟೋ ಶಾಸ್ತ್ರ ಅಂತ ಕರೀತಾರೆ ಇದನ್ನು ನಮ್ಮ ಕಡೆ. ಸೊ ಆ ಕಾಲದಲ್ಲೆಲ್ಲ ಭತ್ತನ ಕುಟ್ಬಿಟ್ಟು ಏನು ಅಕ್ಕಿ ಮಾಡಿರ್ತಿದ್ರಲ್ಲ ಅದರಿಂದನೇ ಅಡುಗೆ ಮಾಡ್ತಾಯಿದ್ದಿದ್ರು. ಆ್ಯಂಡ್ ಇದು ಬಂದು ಏನು ಕಳಶದ ನೀರು ತರೋ ಶಾಸ್ತ್ರ ಇದು. ಆ್ಯಂಡ್ ಇಲ್ಲಿ ನೋಡ್ಬೋದು, ನನ್ನ ಸೋದರ ಮಾವ ನನಗೆ ಈ ಥರ ಕಂಕಣ ಕಟ್ತಿದ್ದಾರೆ. ಸೊ ಕಂಕಣ ಹಾಗೂ ಕಾಲು ಉಂಗುರ ಎಲ್ಲ ಸೋದರ ಮಾವನ ಕೈಲೇ ಹಾಕ್ಸ್ಕೋಬೇಕಲ್ಲ. ಸೊ ಇವ್ರು ಬಂದು ಮಮ್ಮಿಯವರ ಅಣ್ಣ, ಸೊ ಅವರೇ ಹಾಕ್ತಾಯಿದ್ದಾರೆ. ಆ್ಯಂಡ್ ನನ್ನ ನೋಡ್ಬೋದು ಎಷ್ಟು ಸಣ್ಣ ಇದ್ದೀನಿ ನಾನಂತೂ ಇವಾಗ ನೆನಪಿಸ್ಕೊಂಡು. ಇನ್ಫ್ಯಾಕ್ಟ್ ಆ ಬ್ಲೌಸ್ ಎಲ್ಲ ಏನೂ ಆಗೋದಿಲ್ಲ ನನಗೆ. ಸೊ ಇದು ಬಂದು ನನ್ನ ಮಧ್ಯದ ಮಂಟಪ ಮಾಡಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಡೆಕೋರೇಷನ್ ಎಲ್ಲ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ರೆಡಿ ಆಗಬೇಕಾದ್ರೆ ಫೋಟೋಗ್ರಾಫರ್ಸ್ ಎಲ್ಲ ಬಂದುಬಿಟ್ಟು ಸ್ವಲ್ಪ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಂಡಿದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಮಮ್ಮಿ ಡ್ಯಾಡಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಮಮ್ಮಿ ಡ್ಯಾಡಿ ಕೂಡ ಅಷ್ಟೇ ತುಂಬಾ ಒಂಥರ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಫಸ್ಟೇ ಅವ್ರ ಪಿಕ್ಚರ್ನ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ಆ್ಯಂಡ್ ಇಲ್ಲಿ ನೋಡ್ಬೋದು ಪುನೀತ್ಗೆ ಕಾಲು ತೊಳೆದು ಕರ್ಕೊಂಬರ್ತಿದ್ದಾರೆ. ಸೊ ಇದು ಬಂದು ಕಾಶಿಗೆ ಹೋಗೋ ಶಾಸ್ತ್ರ ಅಂತ ಕರೀತಾರಲ್ಲ. ಕಾಶಿಗೆ ಹೋಗಬೇಕಾದ್ರೆ ನಮ್ಮ ಮಗಳನ್ನೂ ಧಾರೆ ಎರೆದುಕೊಡ್ತೀನಿ, ಅವಳನ್ನೂ ಕರ್ಕೊಂಡೋಗಿ ಅಂತ ಒಂದು ಏನೋ ಹೇಳ್ತಾರಲ್ಲ. ಸೊ ಆ ಥರ ಒಂದು ಶಾಸ್ತ್ರ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕೇಳಿಸ್ಕೋಬೇಕಾದ್ರೆ. ಆ್ಯಂಡ್ ಇದು ಇವಾಗ ಅವರು ಒಳಗಡೆ ಬರ್ತಾ ಇದ್ದಾರೆ. ಆ್ಯಂಡ್ ನಾನು ನೋಡ್ಬೋದು, ನಾನು ಮಮ್ಮಿ ಹತ್ರ ಎಷ್ಟು ಜಗಳ ಮಾಡಿಕೊಂಡು ನಾನು ಆ ಥರ ಒಂದು ಸ್ಟೋಲ್ನ ಹಾಕ್ಕೊಂಡಿದ್ದೆ ಗೊತ್ತಾ ತಲೆ ಮೇಲೆ. ಮಮ್ಮಿ ಏನಪ್ಪ ಅಂದರೆ ಸೀರೆ ಹಾಕ್ಕೋಬೇಕು, ಇಲ್ಲ ಅದೇನೋ ಟವಲ್ ಥರ ಹಾಕ್ಕೋಬೇಕು ಅಂತ. ನಾನು ಇಲ್ಲ ಇದೇ ಥರ ಹಾಕ್ಕೋಬೇಕು ಅಂತ ಹಾಕ್ಕೊಂಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದನ್ನು ನನ್ನೂ ಅಷ್ಟೇ ಸೋದರ ಮಾವನೇ ಕರ್ಕೊಂಬರಬೇಕು, ಆ ಥರನೂ ಇರುತ್ತೆ ಶಾಸ್ತ್ರ ಎಲ್ಲ. ಮದುವೆ ಅಂದರೆ ಎಷ್ಟು ಶಾಸ್ತ್ರ, ಎಷ್ಟು ಸಂಪ್ರದಾಯ ಇರುತ್ತಲ್ವ. ಸೊ ನಾನು ಈ ಲುಕ್ ನಂಗೆ ತುಂಬಾ ಜಾಸ್ತಿ ಇಷ್ಟ. ಆ್ಯಂಡ್ ಇವಾಗ ಇಲ್ಲಿ ಹಾರ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದೀವಿ ನಾನು ಹಾಗೂ ಪುನೀತ್. ನಾನು ಇನ್ಫ್ಯಾಕ್ಟ್ ಈ ಟೈಮಲ್ಲೆಲ್ಲ ತುಂಬಾ ಸ್ಟೇಬಲ್ ಆಗಿದೆ. ಓಕೆ ಫೈನ್, ನನ್ನ ಮದುವೆ ಆಗ್ತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಮುಂದೆ ಒಂದು ಪಾಯಿಂಟ್ ಬರುತ್ತೆ, ಸಖತ್ ಒಂಥರ ಬ್ರೇಕ್ ಡೌನ್ ಅಂತ ಒಂದು ಪಾಯಿಂಟ್. ಆ್ಯಂಡ್ ಈ ಪಾರ್ಟ್ ನಂಗೆ ತುಂಬಾ ಇಷ್ಟ. ಬಿಕಾಸ್ ಈ ಪಾರ್ಟಲ್ಲಿ ಫೋಟೋಸ್ ತುಂಬ ಚೆನ್ನಾಗಿ ಬರುತ್ತೆ. ನಾನೊಂದು ಫೋಟೋನ ಹಾಕ್ತೀನಿ, ನೋಡ್ಬೋದು ನೀವು. ತುಂಬಾ ಚೆನ್ನಾಗಿದೆ ಆ ಪಿಕ್ಚರ್ ನಂದು. ಸೊ ಅದಕ್ಕೇ ಅದನ್ನು ಜೀರಿಗೆ ಹಾಕ್ತಾರೆ, ತಲೆ ಮೇಲಿಂದ ಜೀರಿಗೆ ಹಾಕ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ ಪ್ರಾಪರಾಗಿ, ಬಟ್ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಪಿಕ್ಚರ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಬ್ಬರು ತಲೆಬಾಗಿ, ಒಬ್ರಿಗೊಬ್ರು ಈ ಥರ ತಲೆಬಾಗಿ ಇರಬೇಕು ಅಂತ ಇದೊಂದು ಪಿಕ್ಚರ್. ಓಕೆ, ಸೊ ಇವಾಗ ಅಲ್ಲಿ ಪುರೋಹಿತರು ಪುನೀತ್ಗೆ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ತಾಳಿಗೆ ಏನು ಮಂತ್ರಗಳೆಲ್ಲ ಹೇಳಿಬಿಟ್ಟು. ಆಮೇಲೆ ಪುನೀತ್ ತಾಳಿ ಪ್ರತಿಯೊಬ್ಬರಿಗೂ ಈ ಥರ ತೋರಿಸಿ ಎಲ್ಲರೂ ಆಶೀರ್ವಾದ ಮಾಡಿದ್ಮೇಲೆ
ಎಲ್ಲ ಪಿಕ್ಚರ್ಸು ತೋರಿಸ್ತಾರ, ಸುಮ್ಮನೆ ಹಿಂಗೆ ಒಂಥರ ಗ್ಲಿಪ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಂಡ್ ಇದು ಕೂಡ ಅಷ್ಟೇ ನಂಗೆ ತುಂಬಾ ಫೇವ್ರೆಟ್ ಪಿಕ್ಚರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಹಾಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಆ್ಯಂಡ್ ಲಾಸ್ಟ್ ತಾರೆ ಮಾಡಿದ್ದು ಬಂದು ಲಚ್ಚುನಂದು. ಸೊ ಇದೊಂದು ನನ್ನ ತಮ್ಮನ ಸೈಕಲ್ ಇತ್ತು, ಸೊ ಅವ್ನ ಸೈಕಲ್ ಮೇಲೆ ಕುತ್ಕೊಂಡು ಪೋಸ್ ಮಾಡ್ತಾಯಿದ್ವಿ ಅಲ್ಲಿ. ಚೆನ್ನಾಗಿತ್ತು. ಈ ಮೂಮೆಂಟ್ಸ್ ಎಲ್ಲ ಇವಾಗ ನೆನಪಿಸ್ಕೊಂಡ ನನಗೆ ಸಖತ್ ಖುಷಿಯಾಗುತ್ತೆ. ಎಷ್ಟು ಏನೇನೆಲ್ಲ ಮಾಡಿದ್ವಿ ಅಂದರೆ ಮದುವೆಯಲ್ಲಿ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಈ ಗ್ಲಾಸಸ್ ಕೂಡ ಅಷ್ಟೇ, ಎಲ್ಲ ನನ್ನ ಕಸಿನ್ಸ್ ಗ್ಲಾಸಸ್. ಸೊ ನಾವು ಗ್ಲಾಸಸ್ ತೊಗೊಂಡು ಹೋಗಿರಲಿಲ್ಲ, ಅವ್ರ ಹತ್ರನೇ ಎಲ್ಲ ಇಸ್ಕೊಂಡು ಹಾಕ್ಕೊಂಡು ಪಿಕ್ಚರ್ಸ್ನ ತೆಗೆಸ್ಕೊಂಡಿದ್ದು. ನಮ್ಮ 4 ಜನದ ಪ್ರಾಬ್ಲಿ ಇದೊಂದೇ ಪಿಕ್ಚರ್ ನಾವು ತೆಗೆಸ್ಕೊಂಡಿದ್ದು. ನಾವು 4 ಜನನೇ ನಿಂತ್ಕೊಂಡು ತೆಗೆಸ್ಕೊಳ್ಳೇ ಇಲ್ಲ. ಆ್ಯಂಡ್ ಇದು ಯಾರು ಅಂತ ಗೆಸ್ ಮಾಡಿ ನೋಡೋಣ. ಎಸ್, ನಮ್ಮನೆ ಕ್ವೀನ್ ನನ್ನ ಕೊನೆ ತಂಗಿ ನಂದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅವಳ ಔಟ್ಫಿಟ್ ಎಲ್ಲ ತುಂಬಾ ಚೆನ್ನಾಗಿ ಎಲಿಗೆಂಟಾಗಿತ್ತು ಅಂತಲೇ ಹೇಳ್ಬೋದು. ರಿಸೆಪ್ಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು, ಬಟ್ ಅದು ಲೈಟ್ ಕಲರ್ ಆಗಿದ್ದರಿಂದ ಅಷ್ಟು ಎದ್ದು ಕಾಣಿಸ್ಲಿಲ್ಲ. ಬಟ್ ಇದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಲೆಹೆಂಗಾ ಏನಿದೆಯೋ ಸಖತ್ತಾಗಿದೆ. ನಾನು ಯಾವುದಾದ್ರೂ ಲೆಹೆಂಗಾನ ತೋರಿಸ್ಬೇಕಾದ್ರೆ ನಿಮ್ಗೆ ಡೆಫಿನೆಟ್ಲಿ ಲೆಹೆಂಗಾ ಪೂಜೆ ಎಲ್ಲ ಮಾಡಾದ್ಮೇಲೆ ತೋರಿಸ್ಬೇಕಲ್ವ ಈ ಥರ ಅರುಂಧತಿ ನಕ್ಷತ್ರ ಕಾಣಿಸ್ತಿದೆಯಾ ಅಂತ. ಸೊ ನಾನು ಇಲ್ಲ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ತಾ ಇದ್ದೆ. ಪಾಪ ಅವರು ಇಲ್ಲ ಹೇಳಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಂತ ಅಂದರೆ ಫಸ್ಟ್ ನನ್ನ ಪುನೀತ್ ತುಂಬಾ ಒಂಥರ ಬನ್ನಿ ಹೋಗಿ ಕೂತ್ಕೊಳ್ಳಿ ಎದ್ದೇಳಿ ಆ ಥರ ಮಾತಾಡಿಸ್ತಾಯಿದ್ರು. ಸೊ ಅವರು ಹೇಳಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಂತಾಯಿದ್ರು. ಆ್ಯಂಡ್ ಇದು ಲಚ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗೆ ಈ ಸ್ಯಾರಿ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅವಳ ಸ್ಯಾರಿ ಇದು ಮಾತ್ರ. ಆ್ಯಂಡ್ ಇದು ನೋಡ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಸೇರಿಕೊಂಡು ಅರುಂಧತಿ ನಕ್ಷತ್ರ ನೋಡೋ ಶಾಸ್ತ್ರನ ಮಾಡ್ತಾಯಿದ್ವಿ. ಸೊ ಇದು ಫ್ರೆಂಡ್ಸ್ ಜೊತೆ ಕೆಲವೊಂದು ಪಿಕ್ಚರ್ಸ್ ತುಂಬಾ ಒಳ್ಳೆ ಮೂಮೆಂಟ್ ಇದೆಲ್ಲ. ಪ್ರಾಬಬ್ಲಿ ಇದು ಎಲ್ಲ ಮತ್ತೆ ನಮಗೆ ಸಿಗೋದಿಲ್ಲ ಲೈಫಲ್ಲಿ. ಸೊ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿರೋದು ತುಂಬಾ ಖುಷಿ ಆಯಿತು ನನಗೆ. ಆ್ಯಂಡ್ ಇದು ನಮ್ಮ ಪ್ರೀ ವೆಡ್ಡಿಂಗ್ ಟೈಮಲ್ಲಿ ನಂದು ಹಾಗೂ ಡ್ಯಾಡಿ ಅವರಿಬ್ಬರು ತೆಗೆಸ್ಕೊಂಡಂಥ ಪಿಕ್ಚರ್. ಆ್ಯಂಡ್ ಇದು ನೋಡಿ ನಾವು ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ಮೇಲೆ ನನ್ನ ಫ್ರೆಂಡ್ಸ್ಗಳು ಹಿಂಗೆಲ್ಲ ತೆಗೆಸ್ಕೊಂಡಿದ್ದಾರೆ ಪಿಕ್ಚರ್ಸ್ನ. ಫುಲ್ ಡ್ಯಾಬ್ ಮಾಡಿ ಶಾರುಖ್ ಖಾನ್ ಪೋಸ್ ಮಾಡಿ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಸೊ ಈ ಫೋಟೋ ಕೂಡ ತುಂಬಾ ಚೆನ್ನಾಗಿದೆ. ಲೈಕ್ ಎಲ್ಲರೂ ನೋಡೋದು, ಪುನೀತ್ ತೋರಿಸೋದು ಹಾಗೂ ಎಲ್ಲರೂ ನೋಡೋದು ಆ ಥರ. ಸೊ ಆ್ಯಂಡ್ ದೆನ್ ಮೈ ಹಸ್ಬೆಂಡ್ ಇಸ್ ಸೋಲ್ಡ್ ಔಟ್ ಟು ಮೀ. ಸೊ ಇದು ನಮ್ಮ ಪ್ರೀ ವೆಡ್ಡಿಂಗ್ ಪಿಕ್ಚರ್.
ಹಾಗೂ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೇವ್ ದ ಡೇಟ್ 22/11/2017, ದ ಮೋಸ್ಟ್ ಮೆಮೊರೇಬಲ್ ಡೇ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ನೀವೆಲ್ಲರೂ ನಮ್ಮ ಮದುವೆ ಆಲ್ಬಮ್ನ ನೋಡಿ ಖುಷಿ ಪಟ್ಟಿರ್ತೀರಾ, ಎಂಜಾಯ್ ಮಾಡಿರ್ತೀರಾ ಅಂತ. ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಪ್ಲೀಸ್ ನೋಡೋರು ಪ್ರತಿಯೊಬ್ಬರೂ ಕಾಮೆಂಟ್ ಮಾಡಿ, ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಮಾಡಿ ಅಂತ ಹೇಳ್ತೀನಿ. ಹಾಗೂ ಇನ್ನಷ್ಟು ಇದೇ ಥರ ವೀಡಿಯೋಸ್ನ ನೋಡೋದಕ್ಕೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.